ಚಂಡಮಾರುತದಿಂದ ಆದ ಅನಾಹುತ ಮರೆಯೋ ಮುನ್ನವೇ ಮತ್ತೆ ತಮಿಳುನಾಡು ಹಾಗೂ ಆಂಧ್ರದಲ್ಲಿ ಮಳೆಯ ಕಾಟ ಶುರುವಾಗಿದೆ. ದಿನವಿಡೀ ಮೋಡ ಕವಿದ ವಾತಾವರಣದ ಜೊತೆಗೆ ಆಂಧ್ರದ ತಿರುಪತಿಯಲ್ಲಿ ಭಾರೀ ಮಳೆಯಾಗಿದೆ. ಇದರಿಂದಾಗಿ ತಿರುಪತಿಗೆ ತಿಮ್ಮಪ್ಪನ ದರ್ಶನಕ್ಕೆ ಬರುವ ಭಕ್ತರಿಗೂ ಅನಾನುಕೂಲವಾಗಿದೆ. ಇಷ್ಟೇ ಅಲ್ಲದೆ ನೆರೆಯ ತಮಿಳುನಾಡಿನಲ್ಲೂ ಮಳೆಯ ಆರ್ಭಟ ಜೋರಾಗಿದೆ. ದೆಹಲಿಯ ಪ್ರತಿಷ್ಠಿತ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ದಿ ಸಬರಮತಿ ರಿಪೋರ್ಟ್ ಚಲನಚಿತ್ರ ಪ್ರದರ್ಶಿಸಲಾಗಿದೆ. ಆದರೆ ಈ ವಿಚಾರ ಭಾರಿ ಗಲಾಟೆಗೆ ಕಾರಣವಾಗಿದ್ದು, ಎಡಪಂಥೀಯ ವಿದ್ಯಾರ್ಥಿಗಳು ಚಿತ್ರದ ಪೋಸ್ಟರ್ ಅನ್ನ ಹರಿದು ಹಾಕಿ ಕಿರಿಕ್ ಮಾಡಿದ್ದಾರಂತೆ. ಈ ಸಂಬಂಧ ಎಬಿವಿಪಿ ನೇತೃತ್ವದಲ್ಲಿ ಕೆಲ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ವೇಳೆ 1930ರಲ್ಲಿ ದಂಡಿಯಾತ್ರೆ ಕೈಗೊಂಡಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಆ ನಡಿಗೆ ಈಗ ದಂತಕತೆ. ಇಂಥ ವಿಶ್ವವಿಖ್ಯಾತ ಕಾಲ್ನಡಿಗೆ ವೇಳೆ ಗಾಂಧೀಜಿ ಧರಿಸಿದ್ದ ಹೂವಿನ ಹಾರವನ್ನ ಈಗ ಲಂಡನ್ನಲ್ಲಿ ಹರಾಜಿಗಿಡಲಾಗಿದೆ. ಈ ಮೊದಲು ಹರಾಜಿಗಿಟ್ಟಾಗ ಯಾರೂ ಕೂಡ ಬಿಡ್ ಮಾಡಿರಲಿಲ್ಲ. ಆದ್ರೆ ಈಗ ಮತ್ತೊಮ್ಮೆ ಹರಾಜಿಗಿಡಲಾಗಿದ್ದು, ಈ ಸಾರಿಯಾದ್ರೂ ಯಾರಾದ್ರೂ ಬಿಡ್ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ. ವಿಶ್ವ ಚೆಸ್ ಚಾಂಪಿಯನ್ ಆದ ಭಾರತದ ಗುಕೇಶ್ 18 ವರ್ಷಕ್ಕೆ ಹೊಸ ಚರಿತ್ರೆ. ಪ್ರಧಾನಿ ಮೋದಿ ಗುಣಗಾನ. ಎಲ್ಲ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಸಿಂಗಾಪುರದಲ್ಲಿ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಇತಿಹಾಸ ನಿರ್ಮಿಸಿದೆ. ಭಾರತದ 18ರ ಹರೆಯದ ಡಿ ಗುಕೇಶ್ ಚೀನಾದ ಡಿಂಗ್ಲಿರೇನ್ ಅವರನ್ನ ಸೋಲಿಸುವ ಮೂಲಕ ವಿಶ್ವ ಚಾಂಪಿಯನ್ಶಿಪ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ವಿಶ್ವನಾಥನ್ ಆನಂದ್ ನಂತರ ಈ ಪ್ರತಿಷ್ಠಿತ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವಿಶ್ವ ಚೆಸ್ ಚಾಂಪಿಯನ್ಸ್ ಆಗುತ್ತಿದ್ದ ಗುಕೇಶ್ ಕಣ್ಣುಗಳಲ್ಲಿ ಆನಂದ ಭಾಷ್ಪ ಉಕ್ಕಿ ಬಂತು. ಪಂದ್ಯ ಗೆಲ್ಲುತ್ತಿದ್ದಂತೆ ಇತಿಹಾಸ ನಿರ್ಮಿಸಿದ ಖುಷಿಯಲ್ಲಿ ಗುಕೇಶ್ ಕಂಗಳಲ್ಲಿ ನೀರು ಹರಿದಿತ್ತು. ಗುಕೇಶ್ ಸಂಭ್ರಮದ ಕಣ್ಣೀರಿನ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಚೆನ್ನೈ ಮೂಲದ ಗುಕೇಶ್ ದೊಮ್ಮರಾಜು ಚೆಸ್ ಲೋಕದ ಸಾಮ್ರಾಟನಾಗಿದ್ದಾನೆ. 7ನೇ ವಯಸ್ಸಿಗೆ ಚೆಸ್ ಕಲಿಕೆ ಆರಂಭಿಸಿದ ಗುಕೇಶ್ 12 ವಯಸ್ಸಿಗೆ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ರು. ಇದೀಗ 18 ವಯಸ್ಸಿಗೆ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸುವ ಮೂಲಕ ಚೆಸ್ ಲೋಕದಲ್ಲಿ ಚರಿತ್ರೆ ಸೃಷ್ಟಿಸಿದ್ದಾನೆ. ವಿಶ್ವ ಚೆಸ್ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಗುಕೇಶ್ಗೆ ಪ್ರಧಾನಿ ಮೋದಿ ಎಕ್ಸ್ ಖಾತೆಯಲ್ಲಿ ಅಭಿನಂದಿಸಿದ್ದಾರೆ. ಗುಕೇಶ್ ಡಿ ಅವರ ಕಠಿಣ ಪರಿಶ್ರಮ ಮತ್ತು ಅಚಲ ನಿರ್ಧಾರ ಫಲ ಕೊಟ್ಟಿದೆ. ಇವರ ಈ ವಿಜಯವು ಚೆಸ್ ಲೋಕದಲ್ಲಿ ಇತಿಹಾಸ ನಿರ್ಮಿಸಿದೆ. ಮಾತ್ರವಲ್ಲದೆ ಲಕ್ಷಾಂತರ ಯುವ ಮನಸ್ಸುಗಳಿಗೆ ಸ್ಫೂರ್ತಿ ತುಂಬಿದೆ ಅಂತ ಪ್ರಧಾನಿ ಮೋದಿ ಗುಕೇಶ್ ಸಾಧನೆಯನ್ನ ಬಣ್ಣಿಸಿದ್ದಾರೆ. ಗುಕೇಶ್ ವಿಶ್ವ ಚೆಸ್ ಚಾಂಪಿಯನ್ ಪ್ರಶಸ್ತಿ ಗೆದ್ದಿರೋದಕ್ಕೆ ಅವರ ಮೆಂಟಲ್ ಕಂಡೀಷನಿಂಗ್ ಕೋಚ್ ಪ್ಯಾಡಿ ಆಪ್ಟನ್ ತುಂಬಾ ಸಂತಸದಲ್ಲಿದ್ದಾರೆ. 2011ರ ವಿಶ್ವಕಪ್ನ ಭಾರತ ತಂಡದಲ್ಲೂ ಪ್ಯಾಡಿ ಆಪ್ಟನ್ ಭಾರತ ತಂಡದ ಜೊತೆ ಕೆಲಸ ಮಾಡಿದ್ರು. ಜೊತೆಗೆ ಭಾರತ ಹಾಕಿ ಗೆದ್ದ ತಂಡದಲ್ಲೂ ದಕ್ಷಿಣ ಆಫ್ರಿಕಾದ ಪ್ಯಾಡಿ ಕೆಲಸ ಮಾಡಿದ್ರು. ಸ್ಯಾಂಡಲ್ವುಡ್ನ ಕಲಾಕಾರ ಎಂದೇ ಹೆಸರು ಮಾಡಿರುವ ಹರೀಶ್ ರಾಜ್ ನಟಿಸಿ ನಿರ್ದೇಶಿಸುತ್ತಿರುವ ಹೊಸ ಚಿತ್ರದ ಮುಹೂರ್ತ ನೆರವೇರಿದೆ. ವೆಂಕಟೇಶಾಯ ನಮಃ ಚಿತ್ರವು ರೊಮ್ಯಾಂಟಿಕ್ ಕಾಮಿಡಿ ಅಂಶವನ್ನ ಹೊಂದಿದೆ. ಇದರಲ್ಲಿ ಪ್ರೀತಿ ಪ್ರೇಮದ ಜೊತೆಗೆ ಕೌಟುಂಬಿಕ ಅಂಶವು ಸಿನಿಮಾದಲ್ಲಿ ಇರಲಿದೆಯಂತೆ. ಸುಮಾರು 45 ದಿನಗಳ ಒಂದೇ ಶೆಡ್ಯೂಲ್ನಲ್ಲಿ ಬಹುತೇಕ ಚಿತ್ರೀಕರಣ ಮುಗಿಸುವ ಪ್ಲಾನ್ ಇದೆ. ಉಮಾಶ್ರೀ, ತಬಲಾ ನಾಣಿಯಂತಹ ಹಿರಿಯ ಕಲಾವಿದರು ನಟಿಸಲಿದ್ದಾರೆ. ದಿನಕರ್ ತೂಗುದೀಪ ನಿರ್ದೇಶನದ ರಾಯಲ್ ಸಿನಿಮಾ ತೆರೆ ಮೇಲೆ ಬರೋದಕ್ಕೆ ಸಿದ್ಧವಾಗಿದೆ. ನಟ ವಿರಾಟ್ ಹಾಗೂ ನಟಿ ಸಂಜನಾ ಆನಂದ್ ರಾಯಲ್ ಸಿನಿಮಾದಲ್ಲಿ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ. ಈಗಾಗಲೇ ಪ್ರೇಕ್ಷಕರಲ್ಲಿ ನಿರೀಕ್ಷೆಯನ್ನ ಹೆಚ್ಚಿಸಿದೆ. ಇದೀಗ ಚಿತ್ರತಂಡ ಬಿಡುಗಡೆ ದಿನಾಂಕವನ್ನ ಅನೌನ್ಸ್ ಮಾಡಿದೆ. ಜನವರಿ 24ಕ್ಕೆ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಸುನಾಮಿ ಕಿಟ್ಟಿ ಹಾಗೂ ನಟಿ ಚರಿಷ್ಮಾ ನಟನೆಯ ಕೋರ ಚಿತ್ರದ ಒಪ್ಪಿಕೊಂಡಳು ಹಾಡನ್ನ ಇತ್ತೀಚೆಗಷ್ಟೇ ಚಿತ್ರತಂಡ ರಿಲೀಸ್ ಮಾಡಿದೆ. ಕೋರ ಎಂದ್ರೆ ಬುಡಕಟ್ಟು ಜನಾಂಗದ ಹೆಸರು. ಆದಿವಾಸಿ ಬುಡಕಟ್ಟು ಜನಾಂಗದವರ ಬದುಕಿನ ಚಿತ್ರಣದ ಸುತ್ತ ಸುತ್ತುವ ಸಿನಿಮಾ ಇದಾಗಿದೆ. ವರಟ ಶ್ರೀ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ.